ರಾಮೇಶ್ವರಂ ಕೆಫೆ ಸ್ಫೋಟದ ಮುಂದಿನ ಭಾಗ. ಚಲನವಲನ ಅವನದ್ದು ಸಿಕ್ಕಿದೆ, ಒಂದಷ್ಟು ತನಿಖಾಧಿಕಾರಿಗಳು ನಡೆಸಿದ್ದಾರೆ. ಆ ಬಾಂಬ್ ಇದ್ದ ಬ್ಯಾಗ್ ಇರಿಸಿದ್ದ ಅವನು ಹಲವು ಬಸ್ ಬದಲಿಸಿ ಹೂಡಿಯಲ್ಲಿ ಇಳಿದಿದ್ದಂತೆ. ಆಮೇಲೆ ಅದೊಂದು ಸಮೀಪದ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಮೊದ್ಲಿದ್ದ ಟೋಪಿ ತೆಗೆದು ಬೇರೆ ಟೋಪಿ ಹಾಕೊಂಡು ಬಂದಂತೆ. ಮತ್ತೆ BMTC ಬಸ್ ಹತ್ಬಿಟ್ಟು ನೇರವಾಗಿ ಓಕ್ಳಿಪುರಂ ಸುಜಾತ ಬಸ್ ನಿಲ್ದಾಣದ ಹತ್ರಕ್ಕೆ ಬಂದಿದ್ದಾನೆ. ಇದೆಲ್ಲ ಬಾಂಬೆ ಎಲ್ಲ ವ್ಯವಹಾರ ಮುಗಿಸಿದ ಮೇಲೆ, ಒಂದು ಡ್ಯೂಟಿ ಮುಗಿದ ಮೇಲೆ ಅಲ್ಲಿಂದ ಶಿಫ್ಟ್ ಆಗಿ ಬಂದಿದ್ದಾನೆ. ಬಂದು ಬೀದರ್ಗೆ ಹೋಗೋ ಬಸ್ ಹತ್ತಿದ್ದಾನಂತೆ. KSRTC ಬಸ್ ರಾತ್ರಿ ಅಲ್ಲಿ ಯಾವಾಗಲೂ ಹತ್ತಿ ರಾತ್ರಿ ಹೋಗಿ ಬಳ್ಳಾರಿಯಲ್ಲಿ ಇಳಿದಿದ್ದಾನೆ. ಅಲ್ಲೂ ಒಂದಷ್ಟು ಫೋಟೋ ಅದೇನೋ ವಿಜುವಲ್ಸ್ ಎಲ್ಲ ಹಿಡಿದಿದ್ದಾರೆ ಇವರು. ಬಸ್ ನಿಲ್ದಾಣ ಓಲ್ವೋ ಬಸ್ಸಲ್ಲಿ ಬೆಂಗಳೂರಲ್ಲಿ ಹೋಗ್ತಿರೋದು. ಆ ಬೆಂಗಳೂರು ಹೋಗುವಾಗ ಅದು ಕ್ಯಾಪ್ ಹಾಕಿಲ್ಲ. ಅಲ್ಲಿ CCTV ಇದೆ ಬಸ್ ಒಳಗಡೆ ಅಂತ ಗೊತ್ತಾದ ತಕ್ಷಣ ಜಾಗ ಬಿಟ್ಟು ಖಾಲಿ ಮಾಡಿರೋದು ಅವನು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಇವೆಲ್ಲ ಇದೆ. ಈಗ ಎಲ್ಲಿದ್ದಾನೆ ಗೊತ್ತಿಲ್ಲ, ರಾಜ್ಯದಲ್ಲೇ ಇದ್ದಾನೋ ಬೇರೆ ಕಡೆನೇ ಹೋಗಿದ್ದಾನೋ ಏನೋ ಗೊತ್ತಿಲ್ಲ. ಸ್ಕೆಚ್ ಎಲ್ಲ ರಿಲೀಸ್ ಮಾಡಿದ್ದಾರೆ ಇವನು ಹಿಂಗಿದ್ದಾನೆ ಅಂತ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ. ಹುಡುಕ್ತಾ ಇದ್ದಾರೆ ಎರಡು. ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ರು ಬಹಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ ಅವನ್ನ ಪತ್ತೆ ಹಚ್ಚಕ್ಕೋಸ್ಕರ. ಕೆಲವು ಸುಳುಗಳು ಸಿಕ್ಕಿದಾವೆ, ಅವೆಲ್ಲ ಹೇಳಕ್ಕಾಗಲ್ಲ. ಅವರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಕೆಲವು ಪಿಕ್ಚರ್ಸು ಅಲ್ಲಿ ಬೆಂಗಳೂರಲ್ಲೆಲ್ಲ ಸಿಕ್ಕಿದೆ, ಅದನ್ನ ಪರಿಶೀಲನೆ ಮಾಡಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಭೇದಿಸ್ತೇವೆ ಅಂತ ವಿಶ್ವಾಸ ಇದೆ. ಆ ವ್ಯಕ್ತಿ ಸಿಗೋವರೆಗೂ ಕೂಡ ಸಂಘಟನೆಯಿಂದ ಮಾಡಿದ್ದಾರಾ ಅಥವಾ ಇಂಡಿವಿಜುವಲ್ ಆಗಿ ಮಾಡಿದ್ದಾರಾ ಅದನ್ನೇನು ಹೇಳಕ್ ಬರೋದಿಲ್ಲ. ನಿಜ, ಅದು ಹೇಳಕ್ಕೆ ತಕ್ಷಣಕ್ಕೆ ಕಷ್ಟ ಅದನ್ನು ಹೇಳೋದು. ಬಟ್ ದೆರ್ ಇಸ್ ಒನ್ ಕ್ಯೂರಿಯಾಸಿಟಿ ಆಸ್ ಎ ಅಂಧಕಾಲದ ಒಬ್ಬ ಅಪರಾಧ ವಿಭಾಗದ ವರದಿ ಮಾಡ್ತಾ ಇದ್ದವನಾಗಿ ನನಗೆ ಇವನು ರಾಜ್ಯದವನಲ್ಲ ಅನ್ನೋದಾದರೆ, ಬೆಂಗಳೂರು ನಗರಕ್ಕೆ ಪರಿಚಿತನಲ್ಲ ಅನ್ನೋದಾದರೆ, ಇಷ್ಟೊಂದು ರೂಟ್ ಮ್ಯಾಪನ್ನು ಯಾವಾಗ ಮಾಡಿದ್ರು ಮತ್ತು ಯಾರು ಮಾಡಿದ್ರು? ಅವನೇ ಮಾಡಿದ್ನೋ ಯಾರಾದರೂ ಮಾಡಿದ್ರು? ಬಿಕಾಸ್ ಸುಜಾತ ಬೀದರ್ಗೆ ಹೋಗೋಕ್ಕೆ ಬಸ್ಸಿಗೆ ಓಕ್ಳಿಪುರಂನ ಸುಜಾತ ಬಸ್ ನಿಲ್ದಾಣದ ಹತ್ರಕ್ಕೆ ಬರಬೇಕಾಗಿಲ್ಲ, KSRTC ಬಸ್ ನಿಲ್ದಾಣಕ್ಕೆ ಹೋಗ್ಬೋದಿತ್ತು. ಎಲ್ಲಿ ಬೇಕಾದ್ರೆ ಎಲ್ಲೆಲ್ಲೋ ಹೋಗ್ತಾನೆ, ಎಲ್ಲೆಲ್ಲೋ ಬರ್ತಾನೆ, ಎಲ್ಲೆಲ್ಲೋ ಬಸ್ ಚೇಂಜ್ ಮಾಡ್ತಾನೆ. ದೇರ್ ಲುಕ್ಸ್ ಲೈಕ್ ಎ ಪ್ಯಾಟ್ರನ್ ಹಿ ಹ್ಯಾಸ್ ಫಾಲೋಡ್. ರೂಟ್ ಮ್ಯಾಪ್ ಯಾರೋ ಮಾಡಿದ್ದಾರೆ, ಅದು ಅವನೇ ಮಾಡಿದಾನೋ ಯಾರೋ ಮಾಡಿದಾರೋ, ಅವನೊಬ್ಬನೇ ಇದ್ದರೆ ಬೇರೆ ಕತೆ, ಅಥವಾ ಗುಂಪು ಯಾವುದಾದ್ರು ಬ್ಯಾಕಲ್ಲಿ ಇದೆಯಾ, ಅಥವಾ ಈ ಕಿರಾತಕನಿಗೆ ಸ್ಲೀಪರ್ ಸೆಲ್ಗಳ ರೂಪದಲ್ಲಿ ಇಂಟರ್ನಲಿ ಯಾರ್ದಾದ್ರೂ ಸಪೋರ್ಟ್ ಇದೆಯಾ? ಸಿಟಿ ಒಳಗಡೆನೇ ಇರ್ಬೋದು. ದೇರ್ ಮೇ ಬಿ ಸಂಬಡಿ ಹೂ ಹ್ಯಾವ್ ಆಕ್ಟೆಡ್ ಲೈಕ್ ಫೆಸಿಲಿಟೇಟರ್ಸ್ ಇರ್ಬೋದು. ಯಾರು ಇದಾರ ಗೊತ್ತಿಲ್ಲ. ಇವೆಲ್ಲ ತನಿಖೆಯ ಭಾಗದಲ್ಲಿ ಇರುತ್ತೆ. ಅವ್ರು ಏನೋ ಒಂದು ಮಾಡ್ತಾರೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಹೌದು, ನಾನು ಪಾಪಿ, ಕಚಡ, ನನ್ನ ಮಗ, ವರ್ಷ ನನ್ನ ಮಗ. ಬೇರೆಯವ್ರು ಹೇಳ್ಕೊಳ್ಳೋಣ, ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.